ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ಕಡೆಗೂ ಜಮೀರ್ ಅಹಮದ್ ಖಾನ್ ದಾವಣಗೆರೆಗೆ ಎಂಟ್ರಿ ಕೊಟ್ಟರು. ಆದರೆ ಎಂಥ ತಂತ್ರಗಾರಿಕೆ ಗೊತ್ತಾ, ಇದು ಎಂಥ ಸ್ಟ್ರಾಟಜಿ ಗೊತ್ತಾ, ಸುಮ್ಮನೆ ಅಲ್ಲ. ಇದೆಲ್ಲವೂ ಕೂಡ ಯಾವ ರೀತಿ ಸ್ಕ್ರಿಪ್ಟ್ ಮಾಡಿದ್ರು. ಈಗ ನೀವು ನೋಡಿರ್ಬೋದು ಫೋಟೋಗಳನ್ನೆಲ್ಲ. ಏನು ಮಲ್ಲಣ್ಣ ಹಾಗೂ ಜಮೀರಣ್ಣ ಕೈ ಹಿಡ್ಕೊಂಡು ಎತ್ತಿದ್ದೇ ಎತ್ತಿದ್ದು. ಜೊತೆಗೆ ಪ್ರಭಾ ಮಲ್ಲಿಕಾರ್ಜುನ್ ಅವರು, ಆಮೇಲೆ ಇನ್ನೊಂದು ರೌಂಡು, ಆಗ ಸಮರ್ಥ್ ಕೂಡ ಜೊತೆಗೆ. ಇವೆಲ್ಲವೂ ಕೂಡ ಯಾಕಾಯಿತು, ಹೇಗಾಯಿತು, ಯಾವನವನು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿದ್ದೇನಾಯಿತು, ಜಮೀರ್ ಅಹಮದ್ ಖಾನ್ ಬಂದರೂ ಬರ್ಬೋದು, ಬರದೇ ಇದ್ದರೂ ಓಕೆ ಅನ್ನೋ ಲೆವೆಲಿಗೆ ಮಾತಾಡಿದ್ದೇನಾಯಿತು. ಜಮೀರ್ ಅಹಮದ್ ಖಾನ್ ಅವರು ಕೇರಳದಲ್ಲಿ ನಿಂತ್ಕೊಂಡು ನಾನಿಲ್ಲಿ ಬ್ಯುಸಿ ಇದ್ದೀನಿ ಪ್ರಚಾರದಲ್ಲಿ, 9 ಡಿಸ್ಟಿಕ್ ಪ್ರಚಾರ ಮಾಡ್ತಾ ಇದ್ದೀನಿ, ವೇಣುಗೋಪಾಲ್ ನನ್ನ ಕಳಿಸ್ತಾ ಇಲ್ಲ ಅಂತ ಹೇಳಿದ್ದೇನಾಯಿತು. ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂದಿದ್ದೇನಾಯಿತು. ಅದೆಲ್ಲದರ ನಂತರ ಈಗ ಆಯ್ತಲ್ಲ, ಇದೇನು ಈ ಒಂದು ವಾರದಲ್ಲಿ ಎಲ್ಲವನ್ನು ಕೂಡ ಸರಿ ಮಾಡಿದ್ದೋ ಅಥವಾ ತೆರೆಯ ಹಿಂದಿನ ತಂತ್ರಗಾರಿಕೆ ಬೇರೆಯದೇ ಇತ್ತೋ, ಇದ್ದರೆ ಯಾವ ರೀತಿ ಇತ್ತು, ಹಾಗೂ ಈಗ ಜಮೀರ್ ಎಂಟ್ರಿ ಕೊಟ್ಟಿದ್ದರಿಂದ ಎಷ್ಟರ ಮಟ್ಟಿಗೆ ಕ್ಷೇತ್ರದಲ್ಲಿ ಮತದಾರರ ಮೇಲೆ ಪರಿಣಾಮ ಆಗಿದೆ, ಪ್ರಭಾವ ಬೀರಿದೆ, ಯಾವ ರೀತಿಯ ಪ್ರಭಾವ, ಅಲ್ಪಸಂಖ್ಯಾತರು ಯಾವ ರೀತಿ ಇದನ್ನು ತೆಗೆದುಕೊಂಡಿದ್ದಾರೆ, ಇದರಿಂದ ಪ್ಲಸ್ಸೋ ಮೈನಸ್ಸೋ, ಪ್ಲಸ್ ಆದರೆ ಎಷ್ಟರ ಮಟ್ಟಿಗೆ, ಎಷ್ಟು ಓಟು, ಅದು ಆ ಕಡೆ ಆಗ್ಬೋದು ಈ ಕಡೆ ಆಗ್ಬೋದು, ಎಷ್ಟು ಓಟ್ ಆಗುತ್ತೆ, ಆ ಕಡೆ ಆಗುತ್ತೋ ಈ ಕಡೆ ಆಗುತ್ತೋ, ಎಸ್, ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ, ಅಲ್ಲಿ ಚರ್ಚೆಯ ಕೇಂದ್ರ ಬಿಂದು ಆಗಿರೋದು ಯಾವುದು, ಅಲ್ಪಸಂಖ್ಯಾತರು, ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅನ್ನೋ ವಿಚಾರ ಚರ್ಚೆಯ ಕೇಂದ್ರ ಬಿಂದು ಆಗಿತ್ತು. ಆ ಚರ್ಚೆ ಆರಂಭ ಆಗಲಿಕ್ಕೆ ಮೂಲ ಕಾರಣವೇ ಜಮೀರ್ ಅಹಮದ್ ಖಾನ್ ಅವರು. ಅವರೇ ಫಸ್ಟ್ ಕ್ಲೈಮ್ ಮಾಡಿದ್ದು, ಮುಸಲ್ಮಾನರಿಗೆ ಟಿಕೆಟ್ ಕೊಡಬೇಕು ಅಂತ ಕ್ಲೈಮ್ ಮಾಡಿದ್ದಾರಪ್ಪ ಅಂದರೆ ಜಮೀರ್ ಅಹಮದ್ ಖಾನ್ ಅವರು, ಜೊತೆಗೆ ಜಬ್ಬಾರ್ ಮತ್ತು ಸಾಲು ನಾಯಕರಿದ್ದರು ಬಿಡಿ. ಆದರೆ ಯಾವಾಗ ಮುಸಲ್ಮಾನರಿಗೆ ಟಿಕೆಟ್ ಇಲ್ಲ ಅಂತ ಖಾತ್ರಿ ಆಯಿತೋ, ಜಮೀರ್ ಅಹಮದ್ ಖಾನ್ ಆಗಲೇ ದೂರ ಆದರು. ಆ ನಡುವೆಯೇ ಈ ಏಕವಚನದ ವಾಕ್ಸಮರ ಎಲ್ಲ ಆಗಿತ್ತು. ಅದನ್ನು ಹೇಳಿದ್ನಲ್ಲ, ಮಲ್ಲಣ್ಣ ಹೇಳಿದ್ದು, ಎಸ್ ಮಲ್ಲಿಕಾರ್ಜುನ್ ಅವರು ಏನಂದಿದ್ರು, ಅವನವನು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡೋಕ್ಕೆ ಅಂತೇಳಿ ಏಕವಚನದಲ್ಲಿ ಮಾತಾಡಿದ್ರಲ್ಲ, ಅದೆಲ್ಲವೂ ಕೂಡ ಇದ್ರ ನಡುವೆ ಆಗಿತ್ತು. ಆದರೆ ನಿಜಕ್ಕೂ ನಡೆದಿದ್ದೇ ಬೇರೆ. ನಿಮಗೆ ಹೇಳ್ತೀನಿ ಕೇಳಿ. ನೀವು ತೆರೆಯ ಮುಂದೆ ನೋಡ್ತಾ ಇದ್ರಿ, ಇವೆಲ್ಲ ತೆರೆಯ ಮುಂದೆ ನಡೀತಾ ಇದ್ದಿದ್ದು ಬೇರೆ, ತೆರೆಯ ಹಿಂದೆ ನಡೀತಾ ಇದ್ದಿದ್ದೇ ಬೇರೆ. ಈಗ ತೆರೆಯ ಹಿಂದೆ ನಡೀತಾ ಇದ್ದಿದ್ದೇನು, ಈಗ ನಾಮಿನೇಷನಿಗೆ ಜಮೀರ್ ಅಹಮದ್ ಖಾನ್ ಬರಲಿಲ್ಲ, ಅದು ದೊಡ್ಡ ಸುದ್ದಿ ಆಯಿತು. ಅದಾದಮೇಲೆ ಇನ್ಫ್ಯಾಕ್ಟ್ ನಾಮಿನೇಷನ್ ಆದ ನಂತರ ಯಾವತ್ತು ನಾಮಪತ್ರವನ್ನು ಹಿಂತೆಗೆಯುವ ಕೊನೆಯ ದಿನ ಇತ್ತು, ಆಗ ರಿಜ್ವಾನ್ ಅರ್ಷದ್ ಹಾಗೂ ಸಲೀಂ ಅಹಮದ್ ಹೋದ್ರಲ್ಲ, ಹಾಗೆ ಅವರು ಹೋಗಿ ಸಾದಿಕ್ ಪೈಲ್ವಾನ್ರ ಮನವೊಲಿಸಿ ವಾಪಸ್ ಕರ್ಕೊಂಡು ಬರುವವರೆಗೂ ಜಮೀರ್ ಅಹಮದ್ ಖಾನ್ ಪತ್ತೆ ಇಲ್ಲ, ಕೇರಳಕ್ಕೆ ಹೋಗ್ಬಿಟ್ಟಿದ್ರು ಅವರು. ಆಗಲೂ ಅದೇ ಚರ್ಚೆ ಆಯಿತು ನೋಡಿ, ಜಮೀರ್ ಅಹಮದ್ ಖಾನ್ ಬಂದಿಲ್ಲ ಅಂತೇಳಿ. ಅದಾದ ಮೇಲೂ ಕೂಡ ಅವ್ರು ಬರ್ತಾರೋ ಇಲ್ವೋ ಅನ್ನೋದೇ ದೊಡ್ಡ ಚರ್ಚೆ ಮಾಡಿಟ್ರು. ಇದ್ರ ನಡುವೆ ನಡೆದಿದ್ದೇನು, ಪ್ರದೀಪ್ ಈಶ್ವರು, ನಲ್ಪಾಡು, ಮತ್ತೊಬ್ಬರು ಮಗದೊಬ್ಬರು, CM ಇಬ್ರಾಹಿಂ ಹೇಳಿಕೆಗಳು. ಈಗ ಜಮೀರ್ ಅಹಮದ್ ಖಾನ್ ಅವರು ಬಂದರು. ಇನ್ನು ಫ್ಯಾಕ್ಟ್ ತೆರೆಯ ಹಿಂದೆ ನಡೆದಿದ್ದೇನು ಅಂತ ಹೇಳ್ತೀನಿ ಕೇಳಿ. ಯಾವತ್ತು SS ಮಲ್ಲಿಕಾರ್ಜುನ್ ಅವರ ಪುತ್ರ ಹಾಗೂ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥಗೆ ಟಿಕೆಟ್ ಕೊಡೋದು ಅನ್ನುವಂಥ ತೀರ್ಮಾನವನ್ನು ಮಾಡಿದ್ರು, ಅವತ್ತೇ ಇಷ್ಟು ಸ್ಕ್ರಿಪ್ಟ್ ರೆಡಿ ಮಾಡಿದ್ರು. ಏನಂತ, ಜಮೀರ್ ಅಹಮದ್ ಖಾನ್ ಅವರು ಅಂತರವನ್ನು ಕಾಯ್ದುಕೋಬೇಕು, ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರ ನಡೆಯನ್ನು ಮುಸಲ್ಮಾನರು ಭಾಳ ಸೂಕ್ಷ್ಮವಾಗಿ ಗಮನಿಸ್ತಾರೆ, ಹಾಗೂ ಅವರು ಯಾವ ಗೆಸ್ಚರ್ನ ತೋರಿಸ್ತಾರೆ, ಯಾವ ಸಂಜ್ಞೆ ಮಾಡ್ತಾರೆ, ಏನು ಸಂದೇಶ ಕೊಡ್ತಾರೆ, ಬಹಳ ಇಂಪ್ಯಾಕ್ಟ್ ಆಗುತ್ತೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಅವರು ಆರಂಭದಲ್ಲಿ ದೂರ ಉಳಿಯಬೇಕು, ನಾಮಿನೇಷನ್ಗೆ ಬರಬೇಕಾ ಬರಬಾರ್ದು, ಅವತ್ತೇ ಸ್ಕ್ರಿಪ್ಟ್ ರೆಡಿ ಆಗಿತ್ತು. ಅದಾದ ನಂತರ ಪೈಲ್ವಾನ್ ಮನವೊಲಿಸ್ಲಿಕ್ಕೆ ಬರಬೇಕಾ, ನೋ, ಅವರು ಎಲ್ಲೂ ಎಂಟ್ರಿ ಆಗಬಾರ್ದು, ಕೇರಳಕ್ಕೆ ಹೋಗಿರಬೇಕು ಪ್ರಚಾರಕ್ಕೆ, ಅದರ ನಡುವೆ ಪ್ರಚಾರಕ್ಕೆ ಬರಬೇಕಾ, ನೋ, ಏನು ಮೆಸೇಜ್ ಏನಾಗ್ತಾ ಇರಬೇಕು, ಏನು ಚರ್ಚೆ ಆಗ್ತಿರ್ಬೇಕು, ಜಮೀರ್ ಬರ್ತಾರೋ ಇಲ್ವೋ ಅಂತೇಳಿ. ಹಾಗೇ ಆಯಿತು. ಮತ್ತು ಕೆಲವು ಸ್ಕ್ರಿಪ್ಟೆಡ್ ಆಗಿ ಕೆಲವು ಡಿಬೇಟ್ಗಳೆಲ್ಲ ಆಯಿತು. ಯಾರೋ ಬಂದು, ಅಂದರೆ ಈಗ ಇಮ್ರಾನ್ ಪಾಷಾ ಒಂದು ಮಾತಾಡಿದ್ದಿತ್ತಲ್ಲ, ಆ ಸ್ಟೇಟ್ಮೆಂಟ್ಗಳು ಇವೆಲ್ಲವೂ ಕೂಡ ಸ್ಕ್ರಿಪ್ಟೆಡ್. ಆ ಚರ್ಚೆಗಳಲ್ಲೇ ಬರ್ತಾ ಇತ್ತು. ಕೊನೆಗೆ ಫೋಟೋ ಆಪರ್ಚುನಿಟಿ, ಅದಾಗದೆ ಹೋದರೆ ಹೇಗೆ, ಮಲ್ಲಿಕಾರ್ಜುನ್ ಅವರು, ಜಮೀರ್ ಅಹಮದ್ ಖಾನ್ ಅವರು ಎಲ್ಲ ಕೈ ಇಟ್ಕೊಂಡು ಕೈ ಎತ್ತಿ ನಿಲ್ಲಬೇಕು, ಹಾಗಾದರೆ ಮಾತ್ರ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಸಂದೇಶ ಹೋಗುತ್ತೆ, ಇಲ್ಲಾಂದರೆ ಡ್ಯಾಮೇಜ್ ಆಗುತ್ತೆ ಅಂತೇಳಿ. ಅಂದರೆ ಮೊದಲು ಡ್ಯಾಮೇಜ್ ಆಗ್ತಾ ಇದೆ ಅನ್ನುವ ಹಾಗೆ ತೋರಿಸಿಕೊಳ್ಳುವವರು ಇವರೇ, ಕೊನೆಗೆ ಎಲ್ಲ ಡ್ಯಾಮೇಜ್ ಈಗ ಸರಿಯಾಗೋಯ್ತು, ಡ್ಯಾಮೇಜ್ ಕಂಟ್ರೋಲ್ ಆಯಿತು, ಎಲ್ಲ ಮೇಕಪ್ ಆಗೋಯ್ತು, ಈಗೇನು ಸಮಸ್ಯೆಯೇ ಇಲ್ಲ
ಅಂತೇಳಿ ತೋರಿಸ್ಕೊಳ್ಳುವವರು ಇವರೇ. ಹೀಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡುವವರು ಇವರೇ, ಪರಿಹಾರ ಮಾಡುವವರು ಇವರೇ. ಈಗ ಆ ಪ್ಲಾನ್, ಆ ಸ್ಟ್ರಾಟಜಿ ಏನಿದೆ ಅದು ಈಗ 2ನೇ ಭಾಗ ಇಂಪ್ಲಿಮೆಂಟ್ ಆಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಅವರು ಬಂದರು, ಅವ್ನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ಜೊತೆಗೆ ಎಸ್ ಮಲ್ಲಿಕಾರ್ಜುನ್ ಅವರು ಕೂತರು. ಎಸ್ ಮಲ್ಲಿಕಾರ್ಜುನ್ ಅವರು ಹೇಳಿದ್ರು, ನಾವು ಅವರೆಲ್ಲ ಯಾವಾಗಲೂ ಏಕವಚನದಲ್ಲೇ ಮಾತಾಡೋದು, ಹೋಗೋ ಬಾರೋ ಅಂತಲೇ ಮಾತಾಡೋದು, ನಾವು ಫ್ರೆಂಡ್ಸು, ಚಡ್ಡಿ ದೋಸ್ತ್ ಅಂದ್ಬಿಟ್ರು. ಅಬ್ಬಾ, ಜಮೀರ್ ಅಹಮದ್ ಖಾನ್ ಅವರು ಚಡ್ಡಿ ಹಾಕೊಳ್ಳುವಾಗಲೇ ಇವ್ರ ದೋಸ್ತಿ ಅಂತೆ, ಚಡ್ಡಿ ದೋಸ್ತಂತೆ. ಆ ಲೆವೆಲ್ಲಿಗೆ ಸ್ಟೇಟ್ಮೆಂಟ್ನ ಕೊಟ್ಬಿಟ್ರು. ಅಂದರೆ ಎಷ್ಟರ ಮಟ್ಟಿಗೆ ಪ್ಲಾನಡ್ ಆಗಿ ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಯಾವ ವಿಚಾರಗಳು ಚರ್ಚೆ ಆಗಬಾರ್ದು, ಇದೇ ಎಲ್ಲ ಚರ್ಚೆ ಆಗ್ತಿರ್ಬೇಕು, ಕೊನೆಗೆ ಎಲ್ಲ ಸರಿ ಆಯಿತು ಅನ್ನೋ ಮೆಸೇಜ್ ಹೋಗಬೇಕು, ಮುಸಲ್ಮಾನರು ಬಂದು ಓಟ್ ಹಾಕಬೇಕು, ಅಲ್ಲಿಗೆಲ್ಲ ಕ್ಲಿಯರ್. ಅದೇ ಪ್ರಕಾರ ಎಲ್ಲ ಆಯಿತು. ಹಾಗಾದರೆ ಈಗ ಜಮೀರ್ ಅಹಮದ್ ಖಾನ್ ಅವರು ಬಂದ್ರಲ್ಲ, ಕ್ಷೇತ್ರದಲ್ಲಿ ಯಾವ ರೀತಿಯ ಪ್ರಭಾವ ಬೀರಿದೆ, ಕ್ಷೇತ್ರದಲ್ಲಿ ಯಾವ ರೀತಿಯ ಪರಿಣಾಮ ಬೀರಿದೆ ನೋಡಿ. ಜಮೀರ್ ಅಹಮದ್ ಖಾನ್ ಅವ್ರನ್ನ ಬ್ಲೈಂಡ್ ಆಗಿ ಫಾಲೋ ಮಾಡುವಂತಹ ಮುಸಲ್ಮಾನರಿದ್ದಾರೆ. ನೀವು ಯಾವ ಕ್ಷೇತ್ರಕ್ಕೆ ಹೋದರೂ ಅಲ್ಲಿದ್ದಾರೆ ಅವರು. ದಾವಣಗೆರೆಯಲ್ಲೂ ಇದ್ದಾರೆ. ನಾ ದಾವಣಗೆರೆಯಲ್ಲಿ ಓಡಾಡುತ್ತಿರುವ ಸಂದರ್ಭದಲ್ಲಿ ಗಮನಿಸ್ತಾ ಇದ್ದಿದ್ದೇನೆಂದರೆ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ಇಲ್ಲ ಜಮೀರ್ ಅಹಮದ್ ಖಾನ್ ಅವರು ಬರಬೇಕು, ಅವ್ರು ಬರ್ತೀನಿ ಅಂತ ಹೇಳಿದ್ದಾರೆ, ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅವ್ರು ಬರ್ತಾರೆ ಅಂತೇಳಿ, ಅವ್ರು ಬಂದೇ ಬರ್ತಾರೆ, ಅವ್ರು ಬಂದರೆ ನಾವು ಓಟ್ ಹಾಕ್ತೀವಿ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ರು. ಸೊ ಅವರೆಲ್ಲ ಏನು ಕಾಯ್ತಾ ಇದ್ರು, ಜಮೀರ್ ಅಹಮದ್ ಖಾನ್ ಅವರ ಆಗಮನದಿಂದ ಅವರೆಲ್ಲರೂ ಕೂಡ ಸಹಜವಾಗಿ ಕಾಂಗ್ರೆಸ್ ಕಡೆ ಮಧ್ಯದಲ್ಲಿ ಗೋಡೆ ಮೇಲೆ ಕೂತವರೆಲ್ಲ ಈ ಕಡೆ ಜಂಪ್ ಆದರು. ಮತ್ತು ಈ ಜಬ್ಬಾರ್ ಅವ್ರ ಸ್ಟೇಟ್ಮೆಂಟ್ ಎಲ್ಲ ಇದೆಯಲ್ಲ, ಇದೆಲ್ಲ ಪ್ರೀ ಪ್ಲಾಂಟ್, ಎಲ್ಲ ಪ್ಲಾನ್ ಮಾಡಿ ಪ್ರೆಸ್ ಮೀಟ್ ಮಾಡಿಸೋದು ಅವರೇ, ಆಮೇಲೆ ಎಲ್ಲ ಸರಿ ಆಯಿತು ಅಂತ ತೋರಿಸ್ಕೊಳ್ಳೋರು ಅವರೇ. ಸೊ ಎಲ್ಲ ಪ್ಲಾನ್ ಪ್ರಕಾರವೇ ಆಗಿದೆ, ಪ್ಲಾನ್ ಇಂಪ್ಲಿಮೆಂಟೂ ಆಗಿದೆ. ಅದರಿಂದ ಕಾಂಗ್ರೆಸ್ಗೆ ಲಾಭ ಆಗಿದೆಯಾ? ಖಂಡಿತವಾಗಿಯೂ ಲಾಭ ಆಗಿದೆ. ಮತ್ತು ಬೇರೆ ಯಾವ ವಿಚಾರವೂ ಚರ್ಚೆ ಆಗಲಿಕ್ಕೆ ಬಿಡಲಿಲ್ಲ. ಅಲ್ಲಿ ಅಭಿವೃದ್ಧಿ ವಿಚಾರ ಚರ್ಚೆ ಆಯ್ತಾ ಇಲ್ಲ, ರಾಜ್ಯದ ಪರಿಸ್ಥಿತಿ ಯಾವ ರೀತಿ ಇದೆ, ಬಡವರ ಸಮಸ್ಯೆಗಳೇನು, ಯಾವ ಸಮಸ್ಯೆಗಳು ರಾಜ್ಯವನ್ನು ಕಾಡ್ತಾ ಇದೆ, ಏನಾದರೂ ಚರ್ಚೆ ಇದೆಯಾ? ಇಶ್ಯೂ ಬೇಸ್ಡಾಗಿ ಯಾವ್ದಾದ್ರು ಒಂದು ಡಿಬೇಟ್ ಆಯಿತಾ? ಯಾವುದೂ ಇಲ್ಲ, ಇದೇ ಚರ್ಚೆ. ಆಮೇಲೆ ಆ ಪ್ರದೀಪ್ ಈಶ್ವರರು, ಆ ನಲ್ಪಾಡು, ಆ CM ಇಬ್ರಾಹಿಂ ಇವರೆಲ್ಲ ಬಂದು ಸುಮ್ಮನೆ ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡೋದು, ಅದೇ ಚರ್ಚೆ ಆಗ್ತಿರೋದು. ಇಷ್ಟನ್ನೇ ಮಾಡಿ ಕಡೆಗೆ ಎಲ್ಲ ಸರಿಯಾಯಿತು ಅನ್ನುವ ಸಂದೇಶವನ್ನು ಕೊಡುವ ಮೂಲಕ ಅಲ್ಪಸಂಖ್ಯಾತರು ಅವರನ್ನು, ಇಲ್ಲಪ್ಪ ಏನು ಪ್ರಾಬ್ಲಮ್ ಇಲ್ಲ, 28ಕ್ಕೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನು ಹೇಳಿದ್ದಾರೆ, ಮತ್ತು ಇವತ್ತು ಹೇಳಿದ್ದಾರೆ, ಇಲ್ಲ 28ಕ್ಕೆ ಅಲ್ಪಸಂಖ್ಯಾತರಿಗೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ 28ಕ್ಕೆ ಕೊಟ್ಬಿಡ್ತಾರೆ, ನೋಡೋಣ ಅಂತ ಹೇಳಿದ್ದಾರೆ, ಅದನ್ನು ಸೇರಿಸ್ತಾರೆ ಜೊತೆಗೆ. ಮತ್ತು 28ಕ್ಕೂ ಅಗೇನ್ ಸಮರ್ಥಿಗೆ ಕೊಟ್ಟಾಗ ಹೇಳಕ್ಕೆ ಬೇಕಲ್ಲ, ನೋಡೋಣ ಅಂತ ಹೇಳಿದ್ರು, ಹೈಕಮಾಂಡ್ ತೀರ್ಮಾನ ಅಂತ ಹೇಳೋಕ್ಕಾದ್ರೂ ಬೇಕಲ್ಲ. ಸೊ ಈಗಲೇ ಅದೊಂದು ಆ್ಯಂಟಿಸಿಪೇಟರಿ ಬೇಲು ಹಾಕಿಟ್ಕೊತಾರೆ. ಈ ರೀತಿಯ ಒಂದು ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಮಾಡಿ ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸಲ್ಮಾನರು ಆ ಕಡೆ ಪೈಲ್ವಾನ್ನು ವಾಪಸ್ ಕರ್ಕೊಂಡ್ಬಿಟ್ರು. ಬೇರೆ ಉಳಿದವ್ರು ಯಾರು ಕೂಡ ಅದನ್ನು ಹೇಳ್ತಾ ಇದ್ರು ಜಮೀರ್ ಅಹಮದ್ ಅವರು. ಲಾಸ್ಟ್ ಟೈಮು ಕೂಡ ಹಾಕಿದ್ರು ಒಂದು 5 ಜನ, ನಾನೆಲ್ಲ ವಾಪಸ್ ತೆಗೆಸಿದ್ದೆ. ಈ ಬಾರಿ 13 ಜನ ಇದ್ದಾರೆ. ಯಾರ್ಯಾರಿಂದ ವಾಪಸ್ ತೆಗೆಸ್ಲಿಕ್ಕೆ ಸಾಧ್ಯವೋ ತೆಗೆಸ್ತೀನಿ ಅಂದರೆ, ವಾಪಸ್ ಅಂದರೆ ನಾವು ವಾಪಸ್ ತಾಳೋಕ್ಕಾಗಲ್ಲ, ಕಾಂಗ್ರೆಸ್ಗೆ ಬೆಂಬಲ ಅಂತೇಳಿ ಅವ್ರು ಯಾರು ಪ್ರಚಾರ ಮಾಡದೆ ಕಾಂಗ್ರೆಸ್ ಪರವಾಗಿ ಪ್ರಚಾರ ಮಾಡ್ಕೊಂಡು ಓಡಾಡೋದು. ಅದಕ್ಕೇನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ತಾರೆ, ವ್ಯವಸ್ಥೆ ಆಗುತ್ತೆ. ಈಗ ಪೈಲ್ವಾನ್ ಅವರಿಗೆ ವ್ಯವಸ್ಥೆ ಆಗಿಲ್ವಾ? ಸಾದಿಕ್ ಪೈಲ್ವಾನ್ ಭಾಳ ಜನ ಹೇಳ್ತಾರೆ, ಅವ್ರಿಗೆ ಪೈಲ್ವಾನ್ ಅನ್ಬೇಡಿ, ಆ ಮನುಷ್ಯ ಪೈಲ್ವಾನ್ ಆಗ್ಲಿಕ್ಕೆ ಅರ್ಹನೇ ಅಲ್ಲ ಅಂತ ಹೇಳ್ತಾರೆ. ಈ ರೀತಿ ಯೂಟರ್ನ್ ಮಾಡಿದವರು, ಅಖಾಡ ಬಿಟ್ಟು ಓಡಿ ಹೋದವ್ರನ್ನ ಯಾರು ಪೈಲ್ವಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಅಂತಾರೆ. ಹಾಗಾಗಿ ಸಾದಿಕ್ ಅವರು ವಾಪಸ್ ಬರಲಿಲ್ವಾ? ಆ ರೀತಿಯ ಇನ್ನಷ್ಟು ಡೀಲ್ಗಳು ಆಗ್ತವೆ. ಅಲ್ಲಿಗೆ ದಾವಣಗೆರೆ ದಕ್ಷಿಣದ ಸ್ಕ್ರಿಪ್ಟು ಕ್ಲೈಮ್ಯಾಕ್ಸಿಗೆ ತಲುಪುತ್ತೆ. ಕಾಂಗ್ರೆಸ್ ತನ್ನ ಪಾಲಿಗೆ ಸ್ಕ್ರಿಪ್ಟ್ನ ಅಂತ್ಯದಲ್ಲಿ, ಕಟ್ಟ ಕಡೆಯಲ್ಲಿ, ನೀವು ಸಿನಿಮಾ ಥಿಯೇಟರ್ ಲಾಸ್ಟಿಗೆ ನೋಡ್ತಾ ಇದ್ರಲ್ಲ, ಶುಭಂ ಅಂತಲಿ ಬರ್ಕೊಳ್ಳುತ್ತೆ, ಅಲ್ಲಿಗೆ ಮುಗೀತು. ಮತ್ತು ಇನ್ನೂ ಒಂದು ಟ್ರೈ ಮಾಡಿದ್ರು ಅವರು ಅಲ್ಲಿ, ಇಲ್ಲ ಇದು ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಅಂಥೇಳಿ, ಕಡೆಗೆ ಅದು ಏನೂ ಇಲ್ಲ ಅಂಥೇಳಿ ಮೆಸೇಜ್ ಕೊಡುವಂಥ ಪ್ರಯತ್ನ. ಇವೆಲ್ಲವೂ ಕೂಡ ನಾನು ಹೇಳ್ತೀನಿ ಕೇಳಿ, ಪ್ರೀ ಪ್ಲಾನ್ಡ್, ಸ್ಕ್ರಿಪ್ಟೆಡ್, ಅದೇ ಪ್ರಕಾರ ಇಂಪ್ಲಿಮೆಂಟ್ ಆಗಿದೆ. ಮತ್ತು ದಾವಣಗೆರೆ ದಕ್ಷಿಣವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳಲಿಕ್ಕೆ ಏನು ಮಾಡಬೇಕು ಅದನ್ನು ಕಾಂಗ್ರೆಸ್ ಮಾಡಿದೆ. ಇವೆಲ್ಲವೂ ಕೂಡ ಈ ರೀತಿಯ ತೆರೆ ಹಿಂದೆ ನಡೆದಿರ್ಬೋದು, ಬಿಹೈಂಡ್ ದಿ ಸ್ಕ್ರೀನ್ ಇಷ್ಟೆಲ್ಲ ಸ್ಟ್ರಾಟಜಿ ಮಾಡಿರ್ಬೋದು ಅನ್ನೋದು ಅಲ್ಲಿ ಕೂಲಿಗಳು, ಹಮಾಲಿಗಳಾಗಿ ಗ್ಯಾರೇಜಲ್ಲಿ ಸೈಕಲ್ ಪಂಚರ್ ಹಾಕ್ಕೊಂಡು ಕೆಲಸ ಮಾಡೋ ಮುಸಲ್ಮಾನರಿಗೆ ಅರ್ಥ ಆಗುತ್ತಾ? ಅರ್ಥ ಆಗಿ ಅವರೇನಾದರೂ ಈ ಬಾರಿ ಇಲ್ಲ ಕಾಂಗ್ರೆಸ್ನ ಸೋಲಿಸ್ಬಿಡ್ಬೇಕು ಅಲ್ಲಿ ಹೊಡ್ತಾರ? ದಾವಣಗೆರೆಯಲ್ಲಿ ನಾನು ಓಡಾಡಿದಾಗ ಆ ರೀತಿಯ ಲಕ್ಷಣ ಏನು ಕಾಣಿಸ್ಲಿಲ್ಲ. ಆದರೆ ಒಂದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತೇನಪ್ಪ ಅಂದರೆ, ಕಳೆದ ಬಾರಿ ಎಷ್ಟು ಜನ ಮುಸಲ್ಮಾನರು ಇಂಡಿಪೆಂಡೆಂಟ್ ಆಗಿ ನಿಂತಿದ್ರು ಎಲ್ಲ ಸೇರಿ ತಗೊಂಡಿದ್ದು 3,000 ಓಟು. ಈ ಬಾರಿ ಅದು ನನ್ನ ಪ್ರಕಾರ ಕನಿಷ್ಠ 10,000 ದಾಟುತ್ತೆ, ಕನಿಷ್ಠ 10,000 ದಾಟುತ್ತೆ ಎಲ್ಲರದ್ದು ಸೇರಿದ್ರೆ. ಅದು SDPI ಆಗಿರ್ಬೋದು, ಹಾಗೆ KRS ಪಾರ್ಟಿ ಆಗಿರ್ಬೋದು, ಹಾಗೆ ಇಂಡಿಪೆಂಡೆಂಟಾಗಿ ನಿಂತಿರೋರು ಆಗಿರ್ಬೋದು, ಅವರೆಲ್ಲರದ್ದು ಕೂಡ ಸೇರಿದ್ರೆ ಒಂದು 10,000 ದಾಟುವಂಥ ಮಟ್ಟಿಗೆ ಖಂಡಿತವಾಗಿಯೂ ಅಲ್ಲಿದೆ. ಅಂದರೆ ಇವ್ರದ್ದೆಲ್ಲ ನಾಟಕ, ಇವರು ಯಾರನ್ನು ನಂಬಾರ್ದು ಅಂಥೇಳಿ ಬೇಸತ್ತು ಹಾಕೋರಿದಾರಲ್ಲ, ಇನ್ಕ್ಲೂಡಿಂಗ್ ನೋಟಾ,
ಭಾಳ ಜನ ಅದನ್ನು ಹೇಳಿದ್ರು, ನಾವು ನೋಟಾಗಿ ಹಾಕ್ತೀವಿ ಅಂತ ಹೇಳಿದ್ರು. ಅದೆಲ್ಲ ಸೇರಿದ್ರೆ ಖಂಡಿತವಾಗಿಯೂ ಒಂದು ಗಣನೀಯ ಪ್ರಮಾಣದಲ್ಲಿ ಇತಿಹಾಸದಲ್ಲಿ ಯಾವತ್ತೂ ಕೂಡ ಅಲ್ಪಸಂಖ್ಯಾತರ ಮತಗಳನ್ನೆಲ್ಲ ಒಗ್ಗೂಡಿಸಿದ್ರೆ ಎಷ್ಟು ತೆಗೆದುಕೊಂಡಿದ್ರೋ ಆ ಸಂಖ್ಯೆಯನ್ನು ಈ ಬಾರಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಮೀರುತ್ತೆ. ಅಷ್ಟರ ಮಟ್ಟಿಗೆ ಅವರಲ್ಲಿ ಅಂದರೆ ನಿಜವಾಗಿಯೂ ಯಾರು ತಳವರ್ಗದ ಮುಸಲ್ಮಾನರಿದ್ದಾರೆ ಅವರಲ್ಲಿ ಆಕ್ರೋಶ ಇದೆ ಅನ್ನುವಂಥದ್ದು. ಈ ನಾಯಕರೆಲ್ಲ ದೊಡ್ಡ ದೊಡ್ಡವ್ರದ್ದೆಲ್ಲ ಡೀಲ್ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ಅದೇ ಆಗಿದೆ. ನಿಮ್ಮ ಪ್ರಕಾರ ಈ ಡೀಲ್ ಸ್ಕ್ರಿಪ್ಟ್ ವರ್ಕ್ ಆಗ್ಬೋದಾ? ಮುಸಲ್ಮಾನರು ಯಾರೆಲ್ಲ ಆಕ್ರೋಶಗೊಂಡಿದ್ರು ಅವ್ರನ್ನ ಕಾಂಗ್ರೆಸ್ ಕಡೆ ಯಾರು ಇಲ್ಲವೇ ಇಲ್ಲ ಅಂತ ಇದ್ರು ಅವ್ರನ್ನೂ ಕೂಡ ಸೆಳೆಯುವ ಮಟ್ಟಿಗೆ ಸಕ್ಸೀಡ್ ಆಗ್ಬೋದಾ, ಅಥವಾ ಇದೇ ಬೂಮ್ರ್ಯಾಂಗ್ ಆಗ್ಬೋದಾ? ಏನು ಹೇಳ್ತೀರಿ? ಕಡೆಗೂ ವರ್ಕ್ ಆಗುವುದು ಡೀಲೋ ಅಥವಾ ನಿಜಕ್ಕೂ ಕೂಡ ಮುಸಲ್ಮಾನರ ವಿಲ್ಲು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.